ಉತ್ತರಾಖಂಡ್ನ ಡೆಹ್ರಾಡೂನ್ಗೆ ಏನು ಟ್ರೆಕ್ಕಿಂಗ್ ಹೋಗಿದ್ದಂತಹ ಭಾರತೀಯರು ಮತ್ತು ಕನ್ನಡಿಗರು 22 ಮಂದಿ ಏನು ಕನ್ನಡಿಗರು ಟ್ರೆಕ್ಕಿಂಗ್ ಹೋಗಿರ್ತಾರೆ. ಅದರಲ್ಲಿ ಈಗ 9 ಮಂದಿ ಹವಾಮಾನ ವೈಪರೀತ್ಯದಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈಗ 13 ಮಂದಿಯನ್ನು ಕರ್ನಾಟಕ ಸರ್ಕಾರ ಮತ್ತು ಸಚಿವರಾದಂಥ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇವತ್ತು ರಕ್ಷಣೆ ಮಾಡಿ ಬೆಂಗಳೂರಿನ ಏರ್ಪೋರ್ಟ್ಗೆ ಈಗಾಗಲೇ ಕರ್ಕೊಂಡು ಬರ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ಅವ್ರನ್ನ ಸ್ವಾಗತಿಸಲಿಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಮೊದಲಿಗೆ ಅವರು ಟ್ರೆಕ್ಕಿಂಗು ಯಾವತ್ತು ಹೋಗಿದ್ರು ಸರ್? ಎಷ್ಟು ವರ್ಷದಿಂದ ಹೋಗ್ತಾ ಇದ್ದಾರಪ್ಪ, ಇದು ಹೊಸದಲ್ಲ. 28 ಮೇ 28 ಹೋಗಿರೋದು ಇಲ್ಲಿಂದ. ಎಷ್ಟು ಜನರ ತಂಡ ಅಲ್ಲಿ ಹೋಗಿತ್ತು ಸರ್? ಹೇಳಿದ್ರಲ್ಲ 23 ಜನ ಸಂಸ್ಥೆಯಿಂದ ಹೋಗಿದ್ದಾರೆ. ಅಂದರೆ ಇದು ಯಾವ ಸಂಸ್ಥೆ ಸರ್? ಟ್ರೆಕ್ಕಿಂಗ್ ಹೋಗೋವಂಥದ್ದು ಯಾವ ಸಂಸ್ಥೆ ಇದು? ನಮ್ಮ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಫಸ್ಟು ಸಂಸ್ಥೆ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್. ಇದು ಮೊದಲನೇ ಸರಿ ಹೋಗ್ತಿರೋದಾ ಅಥವಾ ಈ ಹಿಂದೆ ಯಾವಾಗಲಾದ್ರೂ ಹೋಗಿದ್ರಾ ಈ ತಂಡದಿಂದ ಅಂತ? ಪ್ರತಿ ವರ್ಷ ಕಳೆದ ಸುಮಾರು ನನಗೆ 78 ವರ್ಷ ಆಯ್ತಪ್ಪ. ನಾನು ಫಸ್ಟು ಹೋದಾಗ 15 ವರ್ಷನೋ 16 ವರ್ಷನೋ, ಈಗಲೂ ಹೋಗ್ತಾ ಇದ್ದೀನಿ. ಎಲ್ಲರೂ ಹಾಗೇನೆ. ನಿಮಗೊಂದು ಅವಕಾಶ ಸಿಕ್ಕಿದ್ರೆ ನೀವು ಬರೋದಿಲ್ಲ ನಮ್ಮ ಜೊತೆ ಟ್ರೆಕ್ಕಿಂಗಿಗೆ, ಹಿಮಾಲಯಕ್ಕೆ? ವಯಸ್ಸಾದವರು ಬದ್ರಿನಾಥ್ ಕೇದಾರನಾಥಕ್ಕೆ ಹೋಗಲ್ವಾ? ಅವ್ರಿಗೆ ಅನಾಹುತಗಳೆಲ್ಲೋ ಆಗಿಲ್ವಾ? ಆಗಿದೆ ಅಲ್ವಾ? ಸಹಜ. ಇದು ನೇಚರ್ನಲ್ಲಿ ಈ ರೀತಿ ಆಗುವುದು ಸಹಜ. ಅದು ಕೊನೆಯದಾಗಿ ನಿಮ್ಮ ಸಂಪರ್ಕಕ್ಕೆ ಯಾವಾಗ ಸಿಕ್ಕಿದ್ರು ಸರ್? ಅವ್ರು ಹೇಳಿದ್ರಲ್ಲ ಸೀನಿಯರ್ ಮೆಂಬರ್ಸು ನಾವೆಲ್ಲ ಆಯಿತು. ಟೀಮ್ ಅರೇಂಜ್ ಮಾಡ್ತಾ ಇರ್ತೀವಿ, ಅನೌನ್ಸ್ ಮಾಡ್ತೀವಿ, ಅವ್ರಿಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸ್ ಮಾಡ್ತೀವಿ. IMF ಪರ್ಮಿಷನ್ ತೊಗೊತೀವಿ, ಗೌರ್ಮೆಂಟ್ಗೂ ಲೆಟ್ರ್ ಕೊಡ್ತೀವಿ, ಗೇತ್ನ ಜನರಲ್ ತಿಮ್ಮ ಅಕಾಡೆಮಿಗೆ. ಸೊ ಅದೆಲ್ಲ ಟೆಸ್ಟು 6 ತಿಂಗಳು ಮುಂಚೆ ಅವ್ರನ್ನೆಲ್ಲ ಔಟ್ಡೋರ್ ಕರ್ಕೊಂಡೋಗಿ ಟ್ರೆಕ್ಕಿಂಗು ಟ್ರೈನಿಂಗು ಎಲ್ಲ ಕೊಟ್ಟು ಇದು ಮಾಡೋದು. ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಬಟ್ ಮೌಂಟೇನ್ಸಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾನು ಹೋಗಿದ್ದೆ, ಕಾಲು ಕೈ ಎಲ್ಲ ಕಳ್ಕೊಂಡೆ ಸಿಯಾಚನ್ ಗ್ಲೇಷರ್ಲಿ. ಏನು ಮಾಡೋಕ್ಕಾಗಲ್ಲ. ದಟ್ ಈಸ ಇವಾಗ ಮೊನ್ನೆ ರೀಸೆಂಟಾಗಿ ಲಾಸ್ಟ್ 33 ಜನ ಎವರೆಸ್ಟಲ್ಲಿ ಸತ್ರು ಎಲ್ಲ ಹೇಳಿದ್ದು. ಈಗ ಇದೀಗ ಏನು ಕರ್ನಾಟಕಕ್ಕೆ ಏನು ಬೆಂಗಳೂರಿಗೆ ಎಷ್ಟು ಜನ ಈಗಾಗಲೇ ಸೇಫಾಗಿ ಬರ್ತಿದ್ದಾರೆ ಸರ್? 13 ಜನ. ಹಾಂ, 13 ಜನ. ಇದಿಷ್ಟು ಅವರ ಕುಟುಂಬಸ್ಥರು ಹೇಳುವಂಥ ಮಾತು. ಏನು ಅಸೋಸಿಯೇಷನ್ನ ಸದಸ್ಯರು ಹೇಳುವಂಥದ್ದು ಮತ್ತು ಈಗ ಏನು ಅಸೋಸಿಯೇಷನ್ ಮೆಂಬರ್ಸ್ ಹೇಳ್ತಾ ಇರೋವಂಥದ್ದು, ಈ ಟ್ರೆಕ್ಕಿಂಗ್ ಸಂಸ್ಥೆಯಿಂದ ಸಾಕಷ್ಟು ಬಾರಿ ನಾವು ಟ್ರೆಕ್ಕಿಂಗನ್ನು ಕಳಿಸಿದ್ದೀವಿ. ಇಲ್ಲಿ ತಂಡೋಪತಂಡವಾಗಿ ಹಲವು ಬಾರಿ ಟ್ರೆಕ್ಕಿಂಗನ್ನು ಕಳಿಸಿದ್ದೀವಿ. ಈಗಾಗಲೇ 30 ವರ್ಷಗಳಿಂದ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆದರೂ ಕೂಡ ಈ ಹಿಂದೆ ಯಾವುದೂ ಈ ಥರ ಅಹಿತಕರ ಘಟನೆ ನಡೆದಿರಲಿಲ್ಲ. ಆದರೆ ಇವತ್ತು ನಡೆದಿರೋದು ಸಾಕಷ್ಟು ದುರಂತ ಇದಾಗಿದೆ. ಈ ಪ್ರಕೃತಿ ವಿಕೋಪಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು ಅಂತೇಳಿ ಹೇಳ್ತಾ ಇರೋವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಗಂಗರಾಜ್ ಹೆನ್, ವಿಸ್ತಾರ ನ್ಯೂಸ್, ಏರ್ಪೋರ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.